ರಾಘವ್, ನೀವೇನ್ ಚಿಕ್ಕ ಮಗುನಾ? ನಿನ್ ಪಾಲ್ಗೆ ನಾನು ಮಗು ಅಲ್ವಾ, ಕೊಡು. ಯಾಕ್ರಿ ಇನ್ನು ಮಲ್ಗಿಲ್ವಾ? ಲಕ್ಷ್ಮಿ, ಯಾಕೆ ಸಡನ್ ಆಗಿದ್ದೆ? ಏನಾದ್ರು ತೊಂದರೆ ಆಗ್ತಿದ್ಯಾ? ಇಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ಯಾ ಅಂದಮೇಲೆ ಸಡನ್ ಆಗಿ ಗೆದ್ದು ಕೂತ್ಕೊಂಡೆ. ತಗೋ ನೀರು ಕುಡಿ, ತಗೋ ಕುಡಿ. ಬೇಡ ರೀ ಲಕ್ಷ್ಮಿ, ನಾನು ಭಯ ಪಡ್ತೀನಿ ಅಂತ ನೀನು ಮುಚ್ಚಿಬಿಡ. ನೋಡು, ನನ್ಗೆ ಗೊತ್ತು ನೀನು ಕಷ್ಟ ಆಗ್ತಿದೆ ಅಂತ. ಬಾ, ಆಂಬುಲೆನ್ಸ್ ಕರೆಸ್ಲಾ? ಡಾಕ್ಟರ್ ಹೋಗೋಣ ರೀ. ಡಾಕ್ಟರ್ ಹತ್ರ ಹೋಗುವಂಥದ್ದು ಏನೂ ಆಗಿಲ್ಲ ರೀ, ನೀವು ನೆಮ್ಮದಿಯಿಂದ ಮಲಗಿ. ಇಷ್ಟು ದಿನ ನಾನು ಮಲಗಿದ್ದೆ, ನೀನು ಒಬ್ಬಳಿ ಎದ್ದು ಕಣ್ಣೀರು ಆಗ್ತಿದ್ದೆ. ಇನ್ಮೇಲೆ ನಾನು ನಿನ್ನ ಜೊತೆ ಎದ್ದಿರ್ತೀನಿ. ರೀ, ನೀವು ನಿದ್ದೆಗೆಟ್ಟು ನನ್ನ ಕಾಯುವಂಥದ್ದು ನನಗೇನೂ ಆಗಿಲ್ಲ ನೋಡಿ. ನನಗೇನಾದರೂ ಆದರೆ ನಾನೇ ಎಬ್ಬಿಸ್ತೀನಿ. ಈಗ ಮಲಗ್ರಿ. ನಂಗೆ ಗೊತ್ತು, ನಾನು ಸಂತ ಅನ್ಭವಿಸ್ತೀನಿ ಅಂತ ನೀನು ಕ್ಯಾನ್ಸರ್ ವಿಷಯನ ಹೇಳಿರಲಿಲ್ಲ. ಮತ್ತೆ ಸ್ವಲ್ಪ ನೋವಾದ್ರೂ ನನಗೆ ಹೇಳ್ತೀಯಾ? ಲಕ್ಷ್ಮಿ, ಈ ಟೈಮಲ್ಲಿ ಸ್ವಲ್ಪನೂ ಸುಸ್ತಾಗಬಾರ್ದು. ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ರೀ, ನನಗೇನೂ ಆಗಿಲ್ಲ ನೋಡಿ, ನಾನು ನಗ್ನಗ್ತಾನೇ ಇದ್ದೀನಿ. ಹಾ, ನಗ್ನಗ್ತಾನೆ ಇರ್ತೀಯ. ಈ ನಿನ್ನ ಗಂಡ ಮಕ್ಕಳನ್ನ ಬಿಟ್ಟೋಗ್ಬೇಕು ಅಂತ ಗೊತ್ತಿದ್ರು ನಗ್ನಗ್ತಾನೆ ಇರ್ತೀಯ ಅಲ್ವಾ? ಒಳಗಡೆ ದುಃಖ, ಹೊರಗಡೆ ನಗು. ನಾನು ಈ ನಗು ನಂಬಲ್ಲ. ರೀ, ನಿಮ್ಮ ಈ ಪ್ರೀತಿ ನನ್ನ ಜೊತೆಗಿರುವಾಗ ನನಗೇನಾದರೂ ಆಗಕ್ಕೆ ಸಾಧ್ಯನಾ? ನಾನು ನಿನ್ನ ಜೊತೆಗಿದ್ರೆ ಏನೂ ಆಗಲ್ವಾ ಲಕ್ಷ್ಮಿ? ರೀ ರೀ, ನೀವು ಹೀಗೆ ನಿದ್ದೆಗಿಟ್ಟು ಆರೋಗ್ಯ ಹಾಳು ಮಾಡಿಕೊಂಡ್ರೆ ನಾನು ಯಾರು ನೋಡ್ಕೋತಾರೆ? ನನ್ನನ್ನು ಯಾರು ನೋಡ್ಕೋತಾರೆ ಲಕ್ಷ್ಮಿ? ನೀನು ಇಲ್ದರೆ ಒಂದು ಕನ್ನಡಕ ಕೂಡ ಸರಿ ಹಾಕೊಳಕ್ ಬರಲ್ಲ ನನಗೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ನನ್ನ ಕಣ್ಮುಂದೆ ಇರಬೇಕು ಅಂತ ಬಯಸೋನು ನಾನು. ಹೇಳು, ನನ್ನನ್ನು ಯಾರು ನೋಡ್ಕೋತಾರೆ? ಸಾಯಿನಾಥ ನೋಡ್ಕೋತಾನೆ. ನನಗೆ ಸಾವು ಬರ್ತಾ ಇದೆ ಅನ್ನೋದಕ್ಕೆ ನನಗೆ ಭಯ ಆಗ್ತಾ ಇಲ್ಲ. ಆದರೆ ನೀವು ಈ ಕಂಗಾಲಾಗ್ತಿರೋದು ನೋಡಿ ನನಗೆ ಭಯ ಆಗ್ತಾ ಇದೆ. ದಯವಿಟ್ಟು ರೀ, ನೆಮ್ಮದಿಯಿಂದ ಮಲಗಿ. ಲಕ್ಷ್ಮಿ, ನೀನು ಈ ಸ್ಥಿತಿಲಿರುವಾಗ ನಾನು ಹೇಗೆ ನೆಮ್ಮದಿಗೆ ಮಲ್ಕೊಳ್ಳಿ ಹೇಳು? ಇಲ್ಲ, ನನ್ನಿಂದ ದೂರ ಆಗಬಾರ್ದು. ನಾನು ದೂರ ಆಗಿಬಿಡಲ್ಲ. ನೀನು ನೆಮ್ಮದಿಗೆ ಮಲ್ಕೋ.